ಅಂತೂ ಇಂತೂ T20 ವರ್ಲ್ಡ್ ಕಪ್ನ ಫೈನಲ್ ಮ್ಯಾಚ್ ಬಂದೇ ಬಿಡ್ತು. ನಾಳೆ ಇಂಡಿಯಾ ಮತ್ತು ನ್ಯೂಜಿಲೆಂಡ್ ಫೈನಲ್ ಮ್ಯಾಚ್ ಕೂಡ ಇರುವಂಥದ್ದು. ಎಕ್ಸ್ಪೆಕ್ಟೇ ಮಾಡದೇ ಇರಲಿಲ್ಲ ಯಾರು ಕೂಡ ಇಂಡಿಯಾ ಈ ಸಲ ಫೈನಲ್ಗೆ ಬರುತ್ತೆ ಅಂತ. ಸಿಚುವೇಶನ್ ಆ ಥರ ಬಿಟ್ಟಿತ್ತು. ಆದರೂ ಕೂಡ ಎಲ್ಲರ ಪ್ರೇಯರು, ದೇವರ ಒಂದು ಬ್ಲೆಸ್ಸಿಂಗ್ಸು, ಫೈನಲಾಗಿ ನಮ್ಮ ಇಂಡಿಯಾ ಈಗ ಫೈನಲ್ಗೆ ಬಂದು ತಲುಪಿಟ್ಟಿರುವಂಥದ್ದು. ಈಗ ಇಂಡಿಯಾ ಮತ್ತು ನ್ಯೂಜಿಲೆಂಡ್ ಮ್ಯಾಚ್ ಕೂಡ ನಡೀತಿದೆ. ಸೊ ಇದು ನೀವು ಅಂದ್ಕೊಂಡಂಗೆ ಈಸಿ ಇರೋದಿಲ್ಲ ಗುರು. ಪ್ರೀವಿಯಸ್ ಸ್ಟಾಟ್ಸನ್ನು ತೆಗೆದು ನೋಡೋಕೆ ಹೋದ್ವಿ ಅಂದರೆ ಕೆಲವರು ನಮ್ಮ ಬ್ಯಾಟ್ಸ್ಮನ್ಸ್ಗಳು ನ್ಯೂಜಿಲೆಂಡ್ನ ಬೌಲರ್ಸ್ಗೆ ಸ್ವಲ್ಪ ಸ್ಟ್ರಗಲ್ ಕೂಡ ಮಾಡ್ತಾರೆ. ಅದಾದಮೇಲೆ ಈಗಾಗಲೇ 2016-17ರಲ್ಲಿ ಒಂದ್ಸಲಿ ಕೇವಲ 79 ರನ್ಗೆ ಆಲ್ಔಟ್ ಕೂಡ ಮಾಡಿತ್ತು ನ್ಯೂಜಿಲೆಂಡ್ ಅವರು. ಅದಾದಮೇಲೆ 2021ರಲ್ಲಿ ಕೂಡ ಅಷ್ಟೇ ದುಬೈಯಲ್ಲಿ ಒಂದು ಮ್ಯಾಚ್ ಕೂಡ ಆಗಿತ್ತು. ಸೊ ಅವಾಗಲೂ ಕೂಡ ಅಷ್ಟೇ ಇಂಡಿಯನ್ ಬ್ಯಾಟಿಂಗ್ ಲೈನಪ್ಪು ನ್ಯೂಜಿಲೆಂಡ್ ಮೇಲೆ ತುಂಬ ಮಂಕ್ ಆಗಿಬಿಟ್ಟಿತ್ತು. ಸೊ ಈಸಿಲಿ ನೋಡ್ಬೇಕು ಅಂದರೆ ಬೌಲಿಂಗ್ ಅದೇ ಥರ ಇದೆ ಗುರು. ನ್ಯೂಜಿಲೆಂಡ್ ನಾವು ಸಾಮಾನ್ಯ ಅಂತ ಅಂದ್ಕೊಳಂಗೆ ಇಲ್ಲ. ಇಂಗ್ಲೆಂಡು ಒಂದು ಸ್ಟೆಪ್ ಮೇಲಿದ್ರೆ ನ್ಯೂಜಿಲೆಂಡ್ ಅದಕ್ಕಿಂತ ಸ್ವಲ್ಪ ಕೆಳಗೆ ಪರ್ಫಾರ್ಮ್ ಮಾಡೋಕೆ ನಿಂತರು ಅಂದರೆ ಮಗ್ಚಾಕ್ಬಿಡ್ತಾರೆ. ಆ ಥರ ಪ್ಲೇಯರ್ಸು ನ್ಯೂಜಿಲೆಂಡಲ್ಲಿ ಇರುವಂಥದ್ದು. ಸೊ ಇವತ್ತಿನ ವಿಡಿಯೋದಲ್ಲಿ ನಾಳೆ ಫೈನಲ್ ಮ್ಯಾಚ್ ಯಾವ ಥರ ಇರುತ್ತೆ, ಪಿಚ್ ರಿಪೋರ್ಟ್ ಯಾವ ಥರ ಇದೆ, ಪ್ಲೇಯರ್ ಪ್ರಿಡಿಕ್ಷನ್ ಯಾವ ಥರ ಇದೆ, ಪ್ಲೇಯರ್ ಪರ್ಫಾರ್ಮೆನ್ಸು ನ್ಯೂಜಿಲೆಂಡ್ ಅಗೇನ್ಸ್ಟ್ ಯಾವ ಇರುತ್ತೆ, ಪ್ರತಿಯೊಂದು ಕೂಡ ನೋಡ್ತಗೋಣ. ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ವಿಡಿಯೋಗೆ ಲೈಕ್ ಹಾಕಿಲ್ಲ ಅಂದರೆ ಹಾಕಿ ಒಂದು ಲೈಕನ್ನು. ನಾಳೆ ಮ್ಯಾಚು ನಡೀತಿರೋದೆ ನರೇಂದ್ರ ಮೋದಿ ಸ್ಟೇಡಿಯಂ ಅಹಮದಾಬಾದಲ್ಲಿ. ಇದು ಬ್ಯಾಟ್ಸ್ಮನ್ಸ್ಗಳಿಗೆ ಹೇಳಿ ಮಾಡಿಸಿದ ಪಿಚ್ ಕೂಡ ಆಗಿದೆ. ಅದಾದಮೇಲೆ ಇಲ್ಲಿ ಪೇಸರ್ಸು ಸಖತ್ತಾಗಿ ವಿಕೆಟನ್ನು ಕೂಡ ತಗೊಬೋದು. ಇದುವರೆಗೂ ಯಾವ್ಯಾವ ಮ್ಯಾಚಸ್ ಆಗಿದೆ ಅದರಲ್ಲಿ ಸ್ಪಿನ್ನರ್ಸ್ಗಿಂತ ಪೇಸರ್ಸ್ಗೆ ಜಾಸ್ತಿ ಹೆಲ್ಪ್ ಕೂಡ ಸಿಕ್ಕಿದೆ. ಸುಮಾರು 70% ಏನೋ ಇಲ್ಲಿ ವಿಕೆಟ್ಸು ಪೇಸರ್ಸ್ಗೆ ಬಿದ್ದಿರುವಂಥದ್ದು. ಹಾಗಾಗಿ ನಾಳೆ ಪೇಸರ್ಸ್ ಅಂತ ಇದ್ದಂಗೆ ಯಾರು ಹೇಳಿ, ಬುಮ್ರಾ ನೆನಪಾಗ್ತಾರೆ ಇಂಡಿಯನ್ ಟೀಮ್ ಕಡೆಯಿಂದ. ಅದು ಮೇನ್ ಅಂದರೆ ಬುಮ್ರಾ ನೆನಪಾಗೋದು. ಟಾಪ್ ಕ್ಲಾಸ್ ಬೌಲರ್ ಕೂಡ ಆಗಿದ್ದಾರೆ. ಅದಾದ್ಮೇಲೆ ನ್ಯೂಜಿಲೆಂಡ್ ಕಡೆಯಿಂದ ಮ್ಯಾಥ್ ಹೆನ್ರಿ ಇದ್ದಾರೆ, ಜೆಮಿಸನ್ನು, ಅದಾದ್ಮೇಲೆ ಲಕ್ಕಿ ಫರ್ಗ್ಯೂಸನ್ನು, ಒಳ್ಳೊಳ್ಳೆ ಪ್ಲೇಯರ್ ಕೂಡ ಇರುವಂಥದ್ದು. ಈ ಪ್ಲೇಯರ್ಸಿಗೆ ನಮ್ಮ ಇಂಡಿಯನ್ ಟೀಮಲ್ಲಿ ಕೆಲವರು ಸ್ಟ್ರಗಲ್ ಕೂಡ ಮಾಡ್ತಾರೆ. ಅದು ಯಾರ್ಯಾರು ಸ್ಟ್ರಗಲ್ ಮಾಡ್ತಾರೆ ಅಂತ ನೋಡ್ತಾ ಹೋಗೋಣ. ಅದಾದ್ಮೇಲೆ ಈ ಪಿಚ್ಚಲ್ಲಿ ಇದುವರೆಗೂ ಎಷ್ಟು ಮ್ಯಾಚಸ್ ಆಗಿದೆ ಅಷ್ಟು ಮ್ಯಾಚಲ್ಲಿ ಬ್ಯಾಟಿಂಗ್ ಫಸ್ಟ್ ಮಾಡೋದ್ರಲ್ಲಿ ವಿನ್ ಕೂಡ ಆಗಿದ್ದಾರೆ. ಹಾಗಾಗಿ ನಾಳೆ ಮ್ಯಾಚ್ ಕೂಡ ಅಷ್ಟೇ ಟಾಸ್ ತುಂಬ ಇಂಪಾರ್ಟೆಂಟ್ ಕೂಡ ಆಗುವಂಥದ್ದು. ನಮ್ಮ ಇಂಡಿಯನ್ ಟೀಮಲ್ಲಿ ಟಾಸನ್ನು ವಿನ್ ಆಗಿಬಿಟ್ರು, ಫಸ್ಟು ಬ್ಯಾಟಿಂಗನ್ನು ಸೆಲೆಕ್ಟ್ ಮಾಡ್ಕೊಂಡ್ರು ಅಂದರೆ ಆಲ್ಮೋಸ್ಟ್ ಇಲ್ಲಿ ಮ್ಯಾಚ್ ಒಂದು ಕಡೆ ಪ್ಲಸ್ ಆಗೋ ಚಾನ್ಸ್ ಕೂಡ ಇರುತ್ತೆ. ಏನಕ್ಕೆ ಹಿಂಗೆ ಹೇಳ್ತೀನಿ ಅಂದರೆ ಲಾಸ್ಟು ನೋಡ್ಬೋದು ಯಾವುದು ಸೌತ್ ಆಫ್ರಿಕಾ ಮತ್ತು ಇಂಡಿಯಾ ಇಲ್ಲೇ ಮ್ಯಾಚ್ ಕೂಡ ಆಗಿದ್ರು. ಇಂಡಿಯಾದವರು ಸೋತ್ಬಿಟ್ರಲ್ಲ, ಸುಮಾರು ಎಷ್ಟು ಟಾರ್ಗೆಟನ್ನು ಕೂಡ ಕೊಟ್ಟಿದ್ರು. ಸೌತ್ ಆಫ್ರಿಕಾದವರು ಸ್ಟಾರ್ಟಿಂಗ್ 181 ಟಾರ್ಗೆಟನ್ನು ಕೂಡ ಕೊಟ್ಟಿದ್ರು. ಇಲ್ಲಿ ಇಂಡಿಯಾಗೆ ಚೇಸ್ ಮಾಡೋಕ್ಕಾಗಿದ್ದು ಕೇವಲ 111 ತನಕ ಚೇಸ್ ಮಾಡಿದ್ರು. ಅದಾದಮೇಲೆ ಆಗಲಿಲ್ಲ ಅವ್ರ ಕೈಗೆ. ಇಲ್ಲಿ ಮ್ಯಾಚನ್ನು ಸೋಲ್ಬೇಕಾಗಿ ಬಂತು. ಸುಮಾರು 76 ರನ್ನಿಂದ ಸೌತ್ ಆಫ್ರಿಕಾದವರು ವಿನ್ ಕೂಡ ಆಗಿದ್ರು. ಹಾಗಾಗಿ ನಾಳೆ ಮ್ಯಾಚ್ ಕೂಡ ಅಷ್ಟೇ ಬ್ಯಾಟಿಂಗ್ ಫಸ್ಟ್ ಮಾಡಿದ್ರು ಇಂಡಿಯನ್ ಟೀಮ್ ಇಲ್ಲಿ ಅಂದರೆ ಸ್ವಲ್ಪ ಪ್ಲಸ್ ಕೂಡ ಆಗುವಂಥದ್ದು. ಅದೇ ಸ್ವಲ್ಪ ಮೈನಸ್ ಆದರೂ ಕೂಡ ಅಂದರೆ ಟಾಸ್ ಕೂಡ ಈ ಪಿಚ್ಚಲ್ಲಿ ತುಂಬ ಮ್ಯಾಟ್ರ್ ಕೂಡ ಆಗುತ್ತೆ. ಟಾಸನ್ನು ವಿನ್ ಆಗಿ ಬ್ಯಾಟಿಂಗನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ತುಂಬ ಒಳ್ಳೇದಾಗುತ್ತೆ. ಇದರಲ್ಲಿ ಲಾಸ್ಟ್ 10 ಮ್ಯಾಚ್ನ ಸ್ಟಾರ್ಟ್ಸನ್ನು ತೆಗೆದುಕೊಳಕ್ಕೆ ಹೋದ್ವಿ ಅಂದರೆ 7 ಮ್ಯಾಚಲ್ಲಿ ಬ್ಯಾಟಿಂಗ್ ಫಸ್ಟ್ ಮಾಡಿದ್ದು ವಿನ್ ಕೂಡ ಆಗಿದೆ. ಅದಾದಮೇಲೆ 3 ಮ್ಯಾಚ್ ಅಷ್ಟೇ ಇಲ್ಲಿ ಚೇಸಿಂಗ್ ಟೀಮಲ್ಲಿ ವಿನ್ ಕೂಡ ಆಗಿರೋದು. ಮತ್ತು ಇನ್ನೊಂದೇನು ಅಂದರೆ ನಾಳೆ ಮ್ಯಾಚಲ್ಲಿ ನಾವಿಲ್ಲಿ ವಿನ್ ಆಗಬೇಕು ಅಂದರೆ ಏನಿಲ್ಲ ಅಂದರೂ ಕೂಡ 200ಕ್ಕಿಂತ ಅಧಿಕ ರನ್ನು ಹೊಡಿಲೇಬೇಕು. ಇಲ್ಲಾಂದರೆ ಭಾಳ ಟಫ್ ಕೂಡ ಆಗಿಬಿಡುತ್ತೆ. ಈಗ ರೀಸೆಂಟಾಗಿ ನಾವು ನೋಡ್ತಾ ಬಂದ್ವಿ ಅಂದರೆ ಲಾಸ್ಟ್ ಮ್ಯಾಚ್ ಕೂಡ ಅಷ್ಟೇ 254 ರನ್ನ ಕೂಡ ಹೊಡೆದ್ರಲ್ಲ. ಅದೇ ರೀತಿಯ ಪರ್ಫಾರ್ಮೆನ್ಸ್ ನಾಳೆ ಮ್ಯಾಚಲ್ಲಿ ಕೂಡ ಬರಲೇಬೇಕು ಗುರು. ಇಲ್ಲ ಒಂದು 180 170 ಈ ಥರ ಹೊಡ್ಕೊಂಡು ಕೂತ್ಕೊಂಡ್ಬಿಟ್ರು ಇಂಡಿಯನ್ ಟೀಮ್ ಅವರು ಅಂದರೆ ಭಾಳ ಕಷ್ಟ ಕೂಡ ಆಗುತ್ತೆ. ನಾಳೆ ಅಭಿಷೇಕ್ ಶರ್ಮಾ ಆಗಿರ್ಬೋದು, ಸೂರ್ಯಕುಮಾರ್ ಯಾದವ್ ಆಗಿರ್ಬೋದು, ಪ್ರತಿಯೊಬ್ಬರು ಕೂಡ ಕಂಬ್ಯಾಕನ್ನು ಮಾಡಲೇಬೇಕು. ತುಂಬ ಇಂಪಾರ್ಟೆಂಟ್ ಆದ ಮ್ಯಾಚ್ ಕೂಡ ಆಗಿದೆ. ಯಾರಾದರೂ ಸ್ವಲ್ಪ ಎಡು ಬಿಟ್ಟರು ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಸ್ಗಳು ಇಲ್ಲಿ ಅಂದರೆ ಇಂಡಿಯನ್ ಟೀಮ್ಗೆ ಒಂದು ದೊಡ್ಡ ಹೊರತಾಗೋ ಚಾನ್ಸ್ ಕೂಡ ಇರುತ್ತೆ. ಹಾಗಾಗಿ ನಾಳೆ ಮ್ಯಾಚಲ್ಲಿ ಒಂದು ಹೈ ಸ್ಕೋರಿಂಗ್ ಮ್ಯಾಚ್ ಕೂಡ ಅಂದರೆ ಇದು ಬ್ಯಾಟಿಂಗ್ ಪಿಚ್ ಆಗಿರೋದ್ರಿಂದ ಹೈ ಸ್ಕೋರನ್ನು ನಾವಿಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನು ಇಂಡಿಯಾ ಮತ್ತು ನ್ಯೂಜಿಲೆಂಡ್ ಹೆಡ್ ಟು ಹೆಡ್ ನೋಡೋಕೆ ಹೋದ್ರೆ ಅಂದರೆ 30 ಮ್ಯಾಚಸ್ ಆಡಿದ್ದಾರೆ ಇದುವರೆಗೂ. ಅದರಲ್ಲಿ 11 ಮ್ಯಾಚು ನ್ಯೂಜಿಲೆಂಡ್ ಅವರು ಸೋತಿದ್ರೆ, 18 ಮ್ಯಾಚ್ ನಮ್ಮ ಇಂಡಿಯಾದವರು ವಿನ್ ಕೂಡ ಆಗಿದ್ದಾರೆ. ಮತ್ತೆ ಅದರಲ್ಲೂ ಫಿಲ್ಟರ್ ಮಾಡಿ ನಮ್ಮ ಇಂಡಿಯಾದಲ್ಲಿ ನಡೆದಿರೋ ಮ್ಯಾಚ್ ಅನ್ನು ನೋಡಿದ್ವಿ ಅಂದರೆ 11 ಮ್ಯಾಚ್ ಇಲ್ಲಿ ಇಂಡಿಯಾದವರು ವಿನ್ ಆಗಿದ್ದಾರೆ, 5 ಮ್ಯಾಚ್ ಅನ್ನ ಇಲ್ಲಿ ನ್ಯೂಜಿಲೆಂಡ್ ಅವರು ವಿನ್ ಕೂಡ ಆಗಿರುವಂಥದ್ದು. ಅಂದರೆ ನಮ್ಮ ಇಂಡಿಯಾದವ್ರಿಗೆ ಏನೊಂದು ಪ್ಲಸ್ ಆಗುತ್ತೆ ಅಂದರೆ ಟೀಮ್ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಕೂಡ ಇರುತ್ತೆ. ಮತ್ತು ತುಂಬ ಜನ ಪ್ಲೇಯರ್ಸ್ ಈಗಾಗಲೇ ಅಲ್ಲಿ ಆಡಿರ್ತಾರೆ. IPL ಆಗಿರ್ಬೋದು, T20 ವರ್ಲ್ಡ್ ಕಪ್, ODI ಇಂಥ ಫೀಲ್ಡಲ್ಲಿ ಆಡಿರ್ತಾರೆ. ಅವರಿಗೆ ಎಕ್ಸ್ಪೀರಿಯನ್ಸ್ ಕೂಡ ಇರುತ್ತೆ, ಯಾವ ಥರ ಹೊಡೆದ್ರೆ ಬಾಲ್ ಎಲ್ಲಿಗೆ ಹೋಗುತ್ತೆ ಮತ್ತು ಪ್ರತಿ ಮೂಲೆನೂ ತಿಳ್ಕೊಂಡಿರ್ತಾರೆ ಪ್ಲೇಯರ್ಸ್ಗಳು. ಹಾಗಾಗಿ ಇದು ಇಂಡಿಯನ್ ಟೀಮಿಗೆ ಒಂದು ಪ್ಲಸ್ ಕೂಡ ಆಗುವಂಥದ್ದು. ಇನ್ನು ಇಂಡಿಯಾ ಮತ್ತು ನ್ಯೂಜಿಲೆಂಡ್ನ ಪ್ರೆಡಿಟೆಡ್ 11 ಕಡೆ ಬರೋದಾದ್ರೆ ನಾಳೆ ಯಾವ್ಯಾವ ಪ್ಲೇಯರ್ ಇರ್ಬೋದು ಅಂತ ನೋಡೋಕೋದ್ರೆ ಅಂದರೆ ಏನು ಕೂಡ ಚೇಂಜಸ್ ಆಗಲ್ಲ ಅಂದ್ಕೊಳ್ತೀನಿ ಗುರು. ಸೇಮ್ ಟೀಮನ್ನು ಕಂಟಿನ್ಯೂ ಕೂಡ ಮಾಡ್ಬೋದು. ಅಂದರೆ ಲಾಸ್ಟ್ ಇಂಗ್ಲೆಂಡ್ ಮತ್ತು ಇಂಡಿಯಾ ಮ್ಯಾಚ್ ಆಯ್ತಲ್ಲ, ಅವಾಗ ಯಾವ ಟೀಮ್ ಮೆಂಬರ್ಸ್ ಇದ್ರು ಅದೇ ಟೀಮಲ್ಲಿ ಕಂಟಿನ್ಯೂ ಕೂಡ ಆಗುತ್ತೆ. ಇನ್ನೇನು ಹೇಳೋದು ಬೇಡ ಅನ್ಸುತ್ತೆ. ಸೊ ಡೈರೆಕ್ಟಾಗಿ ಇನ್ನು ನ್ಯೂಜಿಲೆಂಡ್ ಪ್ರೆಡಿಟೆಡ್ 11 ಕಡೆ ಹೋಗೋಣ. ಇವ್ರದ್ದು ಕೂಡ ಅಷ್ಟೇ ಚೇಂಜಸ್ ಆದರೆ ಒಬ್ಬ ಪ್ಲೇಯರ್ನ ಚೇಂಜಸ್ ಕೂಡ ಮಾಡ್ಕೊಬೋದು. ಅದು ಪಿಚ್ ಕಂಡೀಷನ್ ಮೇಲೆ ಡಿಪೆಂಡ್ ಕೂಡ ಮಾಡ್ಕೊಳ್ತಾರೆ. ಫಿನ್ನಲ್ಲೇನು ಟೀಮ್ ಸಫರ್ಟ್, ರಚಿನ್ ರವೀಂದ್ರ, ಗ್ಲೆನ್ ಫಿಲಿಪ್ಸ್, ಡೆರೆಲ್ ಮಿಚೆಲ್, ಮಾರ್ಕ್ ಚಾಪ್ಮನ್, ಮಿಚೆಲ್ ಸ್ಯಾಂಟ್ನರ್, ಜೆಮಿನಿಶಮ್, ಮ್ಯಾಟ್ ಹೆನ್ರಿ, ಲಕ್ಕಿ ಫರ್ಗಸನ್, ಜಾಕಬ್ ಡಫೀಲ್ ಅಂದರೆ ಮೆಕಾಂಕಿನ ಹಾಕೊಂಬೋದು. ಏನಕ್ಕೆ ಮೆಕಾಂಕಿ ಒಳ್ಳೆ ಫಾರ್ಮಲ್ ಕೂಡ ಇದ್ದಾನೆ. ಲಾಸ್ಟ್ ಮ್ಯಾಚಸ್ನ ನೀವೇ ನೋಡಿದ್ರೆ ಸುಮಾರು 2 ವಿಕೆಟ್ ಏನೋ ತೆಗೆದು ಒಂದೇ ಓವರಲ್ಲಿ
ಅಲ್ಲಿ. ಸೊ ಹಾಗಾಗಿ ಮೆಕ್ಯಾನಿಕಿನ ನಾಳೆ ಮ್ಯಾಚ್ ಅಲ್ಲಿ ಕಂಟಿನ್ಯೂ ಕೂಡ ಮಾಡ್ಕೊಬಹುದು ನ್ಯೂಜಿಲೆಂಡ್ ಅವರು. ಇನ್ನ ಯಾವ ಪ್ಲೇಯರ್ ನಾಳಿನ ಮ್ಯಾಚ್ ಅಲ್ಲಿ ಒಳ್ಳೆ ಫಾರ್ಮ್ ಅನ್ನ ಕಂಟಿನ್ಯೂ ಮಾಡ್ಬೋದು ಅಂದ್ರೆ ಸಂಜು ಸ್ಯಾಮ್ಸನ್. ನಂಗೆ ಯಾಕೋ ಒಂದು ಸ್ವಲ್ಪ 60-40 ಅನ್ನಿಸ್ತದೆ. ಅಂದರೆ 60% ಆಡ್ತಾರೆ, 40% ಫ್ಲಾಪ್ ಆಗ್ತಾರೆ ಅನಿಸ್ತದೆ. ಏನಕ್ಕೆ ಹಂಗೆ ಅನ್ನಿಸ್ತದೆ ಅಂದರೆ ಇವ್ರದ್ದು ಸಂಜು ಸ್ಯಾಮ್ಸನ್ ಇಂದು ಸ್ಟ್ಯಾಟ್ಸ್ ನ್ಯೂಜಿಲೆಂಡ್ ಅಗೇನ್ಸ್ಟ್ ಸ್ವಲ್ಪ ಚೆನ್ನಾಗಿಲ್ಲ, ತುಂಬ ಸ್ಟ್ರಗಲ್ ಕೂಡ ಮಾಡ್ತಾರೆ. ಇದು ಯಾವಾಗ ನಮಗೆ ಗೊತ್ತಾಯ್ತು ಅಂದರೆ ನ್ಯೂಜಿಲೆಂಡ್ ಮತ್ತು ಇಂಡಿಯಾ ಸೀರೀಸ್ ಆಯ್ತಲ್ಲ, ಅವಾಗ ನೋಡ್ಬೋದು ನೀವು ಪ್ರತಿ ಮ್ಯಾಚಲ್ಲಿ ಕೂಡ ಅಷ್ಟೇ 0 ರನ್ನು ಇಲ್ಲಾಂದರೆ 10 ಒಳಗೆ ಆಲ್ಮೋಸ್ಟ್ ಔಟ್ ಕೂಡ ಆಗಿದ್ದಾರೆ. ಆಲ್ಮೋಸ್ಟ್ ಇಲ್ಲಿ ಔಟ್ ಆಗಿರೋದೆ ಮ್ಯಾಥ್ ಹೆನ್ರಿ ಮತ್ತು ಆಲ್ಮೋಸ್ಟ್ ನ್ಯೂಜಿಲೆಂಡ್ ಬೌಲರ್ಸ್ಗೆ ಸ್ವಲ್ಪ ಸ್ಟ್ರಗಲ್ ಕೂಡ ಮಾಡ್ತಾರೆ. ಆದರೆ ಪ್ಲಸ್ ಏನಾಗುತ್ತೆ ಅಂದರೆ ರೀಸೆಂಟ್ 2 ಮ್ಯಾಚಲ್ಲಿ ಕೂಡ ಸಖತ್ತಾದ ಫಾರ್ಮಲ್ಲಿ ಕೂಡ ಇದ್ದಾರೆ ಗುರು. ಆ ಫಾರ್ಮನ್ನು ನೋಡ್ಕೊಂಡ್ರಿ ಅಂದರೆ ಅದೇ ಫಾರ್ಮನ್ನು ನಾಳೆ ಮ್ಯಾಚಲ್ಲಿ ಕಂಟಿನ್ಯೂ ಕೂಡ ಮಾಡ್ಬೋದು. ಇಲ್ಲಾಂದರೆ ನ್ಯೂಜಿಲೆಂಡ್ ಬೌಲರ್ಸ್ಗೆ ಮತ್ತೆ ಅಲ್ಲಿ ಸ್ಟ್ರಗಲ್ ಕೂಡ ಅವರು ಮಾಡ್ಬೋದು. ಮತ್ತೆ ಜಸ್ಪ್ರೀತ್ ಬುಮ್ರಾ ಕೂಡ ಅಷ್ಟೇ ನಾಳೆ ಪೇಸರ್ಸ್ಗೆ ಈ ಒಂದು ಪಿಚ್ ತುಂಬಾ ಹೆಲ್ಪ್ ಮಾಡೋದ್ರಿಂದ ಒಳ್ಳೆ ಟಾಪ್ ನಾಚ್ ಬೌಲರ್ ಆಗಿ ನಾಳೆ ಕಾಣಿಸ್ಕೋಬಹುದು. ಮತ್ತೆ ಒಂದು ಒಳ್ಳೆ ಪರ್ಫಾರ್ಮರ್ ಕೂಡ ಮಾಡ್ಬೋದು, ಒಳ್ಳೆ ವಿಕೆಟ್ ಕೂಡ ನಾಳೆ ಜಸ್ಪ್ರೀತ್ ಬುಮ್ರಾಗೆ ಬೀಳ್ಬೋದು. ಅದಾದ್ಮೇಲೆ ಸೂರ್ಯಕುಮಾರ್ ಯಾದವ್ ಕೂಡ ಅಷ್ಟೇ 2 ಮ್ಯಾಚ್ ಸ್ವಲ್ಪ ಫ್ಲಾಪ್ ಕೂಡ ಆಗಿದ್ದಾರೆ. ನಾಳೆ ಮ್ಯಾಚ್ ಕಮ್ ಬ್ಯಾಕ್ ಮಾಡ್ಬೋದು ಅಂತ ನಂಗೆ ಅನಿಸ್ತಾ ಇದೆ. ಏನಕ್ಕೆ ಫೈನಲ್ ಮ್ಯಾಚ್ ಕೂಡ ಇರೋದ್ರಿಂದ ಕ್ಯಾಪ್ಟನ್ ಮೇಲೆ ತುಂಬಾ ಜವಾಬ್ದಾರಿ ಕೂಡ ಇರುತ್ತೆ. ಆಡ್ಲಿಲ್ಲ ಅಂದ್ರೆ ತುಂಬಾ ಚೀ ಅಂತ ಅನ್ಸ್ಬಿಡುತ್ತೆ. ಹಾಗಾಗಿ ನಾಳೆ ಸೂರ್ಯಕುಮಾರ್ ಯಾದವ್ ಇಲ್ಲಿ ಆಡ್ಬೋದು. ಅದಾದ್ಮೇಲೆ ಅಕ್ಷರ್ ಪಟೇಲ್ ಕೂಡ ಅಷ್ಟೇ ಒಳ್ಳೆ ಫಾರ್ಮ್ ಅಲ್ಲಿ ಕೂಡ ಇದ್ದಾರೆ. ಅದಾದ್ಮೇಲೆ ಎಂತೆಂತ ಕ್ಯಾಚ್ ಹಿಡಿದಾರೆ ನೀವೇ ನೋಡಿದ್ರೆ. ಅದಾದ್ಮೇಲೆ ಬೌಲಿಂಗ್ ಅಲ್ಲೂ ಕೂಡ ಅದೇ ರೀತಿಯ ಕಮಲ್ ಕೂಡ ಮಾಡ್ತಿದ್ದಾರೆ. ಸೊ ನಾಳೆ ಮ್ಯಾಚ್ ಅಲ್ಲಿ ಇದು ಕಂಟಿನ್ಯೂ ಆಗ್ಬೋದು. ಇನ್ನ ನ್ಯೂಜಿಲೆಂಡ್ ಟೀಮ್ ಕಡೆ ಬರೋದ್ರೆ ಫಿನ್ ಅಲೆನ್ ಹೆಸರು ಕೇಳ್ತಿದಂಗೆ ಒಂದು ರೌಂಡ್ ಗಾಬರಿ ಆಗ್ಬಿಡ್ತೀವಲ್ಲ. 33 ಬಾಲಿಗೆ 100 ರನ್ ಹೊಡೆದಿದ್ದು. ಸೊ ನಾಳೆ ಮತ್ತೆ ಈ ಫಾರ್ಮ್ ಅನ್ನ ಕಂಟಿನ್ಯೂ ಕೂಡ ಮಾಡೋದು. ಇವ್ರ ಕಡೆ ಹೆಂಗೆ ಅಂದ್ರೆ ಒಂದ್ಸಲಿ ಪ್ಲೇಯರ್ಸ್ ಫಾರ್ಮಿಗೆ ಬಂದ್ಬಿಟ್ರು ಅಂದ್ರೆ ಕಂಟಿನ್ಯೂಸ್ ಗೆ ಆಡ್ತಾ ಬಂದ್ಬಿಡ್ತಾರೆ. ನಮಗೆ ಎಲ್ಲಿ ಗೊತ್ತಾಯ್ತು ಅಂದ್ರೆ ಓಡಿಯಲ್ಲಿ ಡಾರ್ಲಿ ಮಿಚೆಲ್ ನೋಡಿದ್ರಲ್ಲ, ಸೊ ಒಂದು ಮ್ಯಾಚ್ ಇಂದ ಆಡಕ್ ಬಂದಿದ್ದು ಪ್ರತಿ ಮ್ಯಾಚ್ ಅಲ್ಲಿ ಕೂಡ 100+ ರನ್ ಇದ್ದೇ ಇದೆ ಗುರು. ಅದೇ ರೀತಿಯಾಗಿ ಫಿನ್ ಅಲೆನ್ ಕೂಡ ಅಷ್ಟೇ ನಾಳೆ ಮ್ಯಾಚ್ ಅಲ್ಲಿ ಮತ್ತೆ ಅದೇ ಫಾರ್ಮ್ ಅನ್ನ ಕಂಟಿನ್ಯೂ ಮಾಡಿದ್ರೆ ಇಂಡಿಯನ್ ಟೀಮಿಗೆ ಬಹಳ ಕಷ್ಟ ಕೂಡ ಆಗುತ್ತೆ, ಫ್ಲಾಪ್ ಆಗ್ಬಿಡು ನಾಳೆ. ಮತ್ತೆ ಮಿಚೆಲ್ ಸ್ಯಾಂಟ್ನರ್ ಕೂಡ ನಾಳೆ ಒಳ್ಳೆ ಫಾರ್ಮ್ ಅನ್ನ ಕೂಡ ಮಾಡ್ಬೋದು. ಅದಾದ್ಮೇಲೆ ರಚಿನ್ ರವೀಂದ್ರ ಕೂಡ ಅಷ್ಟೇ ಲಾಸ್ಟ್ ಮ್ಯಾಚಸ್ ಅಲ್ಲಿ 2 ವಿಕೆಟ್ ಅನ್ನ ಕೂಡ ತೆಗೆದ್ರೆ. ಅದ್ರ ಹಿಂದಿನ ಮ್ಯಾಚ್ ಅಲ್ಲಿ ಕೂಡ ಅಷ್ಟೇ ಒಳ್ಳೆ ವಿಕೆಟ್ ಅನ್ನ ಕೂಡ ತೆಗೆದಿದ್ದಾರೆ. ಮತ್ತೆ ಒಳ್ಳೆ ಫಾರ್ಮ್ ಅಲ್ಲಿ ಕೂಡ ಇದ್ದಾರೆ, ಬ್ಯಾಟಿಂಗ್ ಕೂಡ ಆಡ್ತಾರೆ, ಅದಾದ್ಮೇಲೆ ಬೌಲಿಂಗ್ ಕೂಡ ಮಾಡ್ತಾರೆ. ಸೊ ಒಂದೊಳ್ಳೆ ಫಾರ್ಮ್ ಅಲ್ಲಿ ಕೂಡ ಇದ್ದಾರೆ. ಅದಾದ್ಮೇಲೆ ಮ್ಯಾಥ್ ಹೆನ್ರಿ ನಾಳೆ ಒಂದು ಒಳ್ಳೆ ಕಮಾಲ್ನ ಮಾಡ್ಬೋದು ಅಂತ ನನಗನ್ನಿಸ್ತದೆ. ಮತ್ತೆ ಅದಾದ್ಮೇಲೆ ನಮ್ಮ ಇಂಡಿಯನ್ ಬ್ಯಾಟ್ಸ್ಮನ್ಸ್ಗಳು ಇವರ ಬೌಲರ್ಸ್ಗೆ ಬೌಲಿಂಗ್ಗೆ ಸ್ವಲ್ಪ ಸ್ಟ್ರಗಲ್ ಮಾಡೋದ್ರಿಂದ ಮ್ಯಾಥ್ ಹೆನ್ರಿ ಕೂಡ ನಾಳೆ ಮ್ಯಾಚ್ ಅಲ್ಲಿ ಮಿಂಚ್ಬೋದು. ಇನ್ನು ಫೈನಲ್ ಗೆ ಮ್ಯಾಚ್ ಪ್ರಿಡಿಕ್ಷನ್ ಕಡೆ ಬರೋದಾದ್ರೆ ಈ ಮ್ಯಾಚ್ ನ ಯಾರು ವಿನ್ ಆಗ್ತಾರೆ ಅಂತ ಹೇಳಕ್ಕಾಗಲ್ಲ. ಏನಕ್ಕೆ ಇದು ಫೈನಲ್ ಮ್ಯಾಚ್ ಆಗೋದ್ರಿಂದ 2 ಕಡೆ ಕೂಡ ಹಂಗೆ ಫೈಟ್ ಕೂಡ ಇರುತ್ತೆ. ಅದಾದ್ಮೇಲೆ ಒಂದು ಹೇಳುವಲ್ಲೇ ಫಸ್ಟ್ ಯಾರು ಬ್ಯಾಟಿಂಗ್ ಮಾಡ್ತಾರೆ ಅವರಲ್ಲಿ ಆಲ್ಮೋಸ್ಟ್ ವಿನ್ ಕೂಡ ಆಗ್ಬೋದು. ಏನಕ್ಕೆ ಪ್ರೀವಿಯಸ್ ಸ್ಟಾಟ್ಸ್ ಅನ್ನ ತೆಗೆದು ನೋಡಿ ಅಂದ್ರೆ 10ಕ್ಕೆ 7 ಮ್ಯಾಚ್ ಅಲ್ಲಿ ಬ್ಯಾಟಿಂಗ್ ಫಸ್ಟ್ ಮಾಡಿದ್ರು ವಿನ್ ಕೂಡ ಆಗಿದ್ದಾರೆ. ಹಾಗಾಗಿ ಆ ಬೇಸಿಸ್ ಮೇಲೆ ಹೇಳ್ತಾ ಇದ್ದೀನಿ, ಫಸ್ಟ್ ಏನಾದ್ರು ನಮ್ಮ ಇಂಡಿಯನ್ ಟೀಮ್ ಬ್ಯಾಟಿಂಗ್ ಮಾಡ್ತು ಅಂದ್ರೆ ಒಂದು ಕಡೆ ಪ್ಲಸ್ ಕೂಡ ಆಗುವಂಥದ್ದು. ಹಾಗಂತ ಚೇಸಿಂಗ್ ಮಾಡಿದ್ರೆ ವಿನ್ ಆಗಲ್ಲ ಅಂತ ನೀವು ಕೇಳ್ಬೋದು. ಚೇಸಿಂಗ್ ಮಾಡಿದ್ರು ಕೂಡ ಪ್ಲಸ್ ಇರುತ್ತೆ. ಅದೇ ರೀತಿಗೆ ಬೌಲಿಂಗ್ ಮಾಡಬೇಕು, ಅವ್ರನ್ನ ಆಲ್ಮೋಸ್ಟ್ ಔಟ್ ಮಾಡೋಕೆ ಇಲ್ಲಿ ಟ್ರೈ ಮಾಡಬೇಕು. ನಿಮಗೆ ಏನು ಅನ್ಸುತ್ತೆ ಕಾಮೆಂಟ್ ಮಾಡಿ ನೋಡೋಣ. ಮ್ಯಾಚ್ ಆದ್ಮೇಲೆ ಸಿಗೋಣ ಅಂತೆ. ಇದೇ ರೀತಿ ಹೆಚ್ಚಿನ ಕಂಟೆಂಟ್ಗೆ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೈ ಹಿಂದ್, ಒಂದೇ ಮಾತರಂ.